ನಂದಿನಮ್ಮ ಬೇಬಿ ಕಾರ್ನ್ ಐತಲ್ಲ, ಬೇಬಿ ಕಾರ್ನ್ ಕಬಾಬ್ ಮಾಡ್ಕೊಡ್ತೀರಾ? ಓಕೆ, ಅದ್ರ ಜೊತೆಗೆ ಹೂಕೋಸ್ ಕಬಾಬು ಮಾಡ್ಕೊಡ್ತೀನಿ ಬಾ. ಹಾಂ ನಂದಿನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನನ್ನ ಮಗಳು ಹೊರಗಡೆ ಹೋಗಿದ್ವಿ. ಅವಳಿಗೆ ಸ್ವಲ್ಪ ಡೆಂಟಲಲ್ಲಿ ಕೆಲಸ ಇತ್ತು, ಅದಕ್ಕೇನೆ ಸರಿ ಅಂತ ಡೆಂಟಲಿಗೆ ಕರ್ಕೊಂಡೋಗಿದ್ದೆ. ಅವ್ರು ನಮ್ಗೆ 1:30ಗೆ ಟೈಮ್ ಹೇಳಿದರು. ನಾವೊಂದು 5 ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ಡಾಕ್ಟ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ರು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು, ಟೈಮಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ವಾ, 5 ನಿಮಿಷನೂ ತುಂಬ ಮುಖ್ಯನೇ. ಹಾಗೆ ಸರಿ ನಾವು ಇನ್ನೇನು ಮಾಡೋದು, ಹೋಗಿದ್ದ ಕೆಲಸ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾರ್ಕೆಟ್ಗಾರು ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇದೇನಪ್ಪ ಫುಲ್ಲು ತರಕಾರಿ ಹಾಕೊಂಡು ಕೂತಿದ್ದೀನಿ ಅಂತನಾ? ಏನಿಲ್ಲ, ನನಗೆ ಟೈಮ್ ಸಿಕ್ಕಿದಾಗ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿ ತಂದಿಟ್ಕೊಬಿಡ್ತೀನಿ. ಎಷ್ಟು ದಿನಕ್ಕಾಗುತ್ತೋ ಅಷ್ಟು. ಯಾಕಂತಂದರೆ ನಾವು ವರ್ಕಿಂಗ್ ವುಮೆನ್ಸ್ಗೆಲ್ಲ ಏನಿಸ್ತದೆ, ಬೆಳಗ್ಗೆ ಎದ್ರೆ ಏನು ಮಾಡೋದು, ಸಂಜೆ ಆದರೆ ಏನು ಮಾಡೋದು, ಇದೇ ಒಂದು ದೊಡ್ಡ ತಲೆನೋವು. ಅದಕ್ಕೆ ಏನು ಮಾಡೋದು, ಆದಷ್ಟು ಒಂದು ಸ್ವಲ್ಪ ತರಕಾರಿಗಳು ಇಟ್ಬಿಟ್ರೆ ನಮಗೂ ಅಷ್ಟು ತಲೆನೋವು ಇರಲ್ಲ, ಏನಾದ್ರು ಒಂದು ಮಾಡ್ತಾ ಇರ್ಬೋದು. ಅದಕ್ಕೆ ನಾನೇನು ಮಾಡ್ತೀನಿ, ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ತರಕಾರಿಗಳು, ಸೊಪ್ಪುಗಳು, ಸೊಪ್ಪಂದರೆ ಏನೆಲ್ಲ ಸೊಪ್ಪು ತರಲ್ಲ, ಬರೀ ಕೊತ್ತಂಬರಿ, ಪುದೀನ ಮೇನ್ ಇದೇ ತಾನೇ ನಾವು ಜಾಸ್ತಿ ಬಳಸ್ತೀವಿ. ಅದಕ್ಕೆ ಇದನ್ನ ತೊಗೊಂಬಂದ್ಬಿಟ್ಟಿರ್ತೀನಿ. ಆಮೇಲೆ ಮಾಮೂಲಿ ಈಗ ನಮ್ಮ ಮಗಳು ಬಾಕ್ಸ್ ಕಕ್ಕಕ್ಕೆ ಸೌತೆಕಾಯಿ ಅಂಥವೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಅದೊಂದು ಸ್ವಲ್ಪ ಯಾವಾಗಲೂ ರೆಗ್ಯುಲರ್ ಆಗಿರುತ್ತೆ ನಮ್ಮ ಮನೆಗೆ ಸೌತೆಕಾಯಿ. ಅದಕ್ಕೆ ಸೌತೆಕಾಯಿ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೆ. ಈ ಥರ ಎಲ್ಲ ಜಾಸ್ತಿ ಸ್ಟೋರೇಜ್ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನಾವೇನು ಮಾಡೋದು, ವರ್ಕಿಗೆ ಹೋಗ್ತೀವಲ್ವಾ, ಎಲ್ಲ ಫ್ರೆಶ್ ಆಗಿ ಅಲ್ಲಿಂದಲ್ಲೇ ತಂದೇನು ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ದಿನಕ್ಕಾಗುವಷ್ಟೆಲ್ಲ ತಂದು ಇಟ್ಕೊಬಿಡ್ತೀನಿ. ಮತ್ತು ಇಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಒಂದು ದಿನಕ್ಕೆ ಬರೀ ಒಂದು 1/4 kg, ಅರ್ಧ kgಗೆ 60 ರೂಪಾಯಿ, 80 ರೂಪಾಯಿ ಎಲ್ಲ ಹೇಳ್ತಾರೆ. ಅದ್ರ ಬದಲು ಮಾರ್ಕೆಟಲ್ಲೆಲ್ಲ ಅರ್ಧ kg 20 ರೂಪಾಯಿ, kg 30 ರೂಪಾಯಿ ಇರುತ್ತೆ. ಅದಕ್ಕೆ ನಾವು ಮಿಡ್ಲ್ ಕ್ಲಾಸ್ ಅವರು ಯಾವಾಗಲೂ ಬಜೆಟ್ ಅಂತೂ ಮಾಡಲೇಬೇಕಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದ್ಸಲಿ ಹೋಗ್ಬಿಟ್ಟು ಎಲ್ಲ ತೊಗೊಬಂದ್ಬಿಡ್ತೀನಿ. ಎಷ್ಟು ದಿನಕ್ಕಾಗುತ್ತೋ ಅಷ್ಟು ದಿನಕ್ಕಾಗಲಿ, ಮಿಕ್ಕಿದ್ದು ಬೇಕಾದ್ರೆ ಆಮೇಲೆ ಸಾಲದೇ ಇದ್ದರೆ ಇನ್ನೊಂದು ದಿನ ಯಾವತ್ತಾರು ಫ್ರೀ ಮಾಡ್ಕೊಂಡು ಹೋಗ್ಬಿಟ್ಟು ತೊಗೊಬಂದ್ಬಿಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡೇ ಮಾಡ್ಕೋಬೇಕಲ್ವಾ. ಇಲ್ಲಾಂದರೆ ಈ ಬೆಂಗಳೂರಂಥ ಜಗತ್ತಲ್ಲಿ ನಾವು ಬಾಳಕ್ಕೆ ಆಗೋದಿಲ್ಲ, ಆ ಥರ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ತಂದಿದ್ದೆ ಜಾಸ್ತಿನೇ, ಯಾಕಂದರೆ ನಮ್ಮ ಮನೇಲಿ ಇದು ದಿನ ಮಾರ್ನಿಂಗು ನನಗೆ ಇದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾನೆ ಇರ್ತೀನಿ. ಅದಕ್ಕೇನೆ ನಾನು ಯಾವಾಗಲೂ ಈ ಥರ ಬೆಟ್ಟದ ನೆಲ್ಲಿಕಾಯಿ ಖಾಲಿ ಆಗಿಬಿಟ್ರೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ತರಿಸ್ಕೊಂಡು ಕುಡಿತಾ ಇರ್ತೀನಿ. ಈಗ ಒಂದು ಸ್ವಲ್ಪ ದಿನದಿಂದ ಮಿಸ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ನಾಳೆಯಿಂದ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ತೊಗೊಬಂದಿದ್ದೆ. ನನ್ನ ಮಗಳು ನೋಡಿ ಅದೇ ಹೇಳ್ತಾ ಇದ್ದಾಳೆ, ನೀನು ಕುಡಿತಾ ಇಲ್ಲ, ಸುಳ್ಳು ಹೇಳ್ತಿದ್ಯಾ ಅಂತ ಅಂದ್ಬಿಟ್ಟು. ತಿರ್ಗಾ ನಾಳೆಯಿಂದ ಶುರು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮಾರ್ಕೆಟ್ಗೆ ಹೋಗಿದ್ನಲ್ಲ, ಹೇಗಿದ್ರು ತೊಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಬಂದ್ಬಿಟ್ಟೆ. ಏನು ಜಾಸ್ತಿ ತರಕಾರಿ ತಿಂದ್ಬಿಟ್ರೆ ಇವ್ರೇನು ಜಾಸ್ತಿ ದಿನ ಬದುಕ್ಬಿಡ್ತಾರ, ಎಲ್ಲ ಮೇಂಟೈನ್ ಮಾಡಿಬಿಟ್ರೆ ಇವ್ರೇನು ಜಾಸ್ತಿ ದಿನ ಇದ್ಬಿಡ್ತಾರ ಅಂತ ಹಂಗಲ್ಲ. ಸುಮ್ಮನೆ ಈಗೇನು ಗೊತ್ತಾ, ಆಲ್ರೆಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನೆ. ನಾನು ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ, ಏನೋ ಒಂದು ತಿನ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ, ಇವಾಗ ಸದ್ಯಕ್ಕಿದ್ದು ಈ ಟೈಮ್ಗೆ ಇದನ್ನು ಮಾಡಿಬಿಟ್ರೆ ಸಾಕಪ್ಪ, ಒಂಚೂರು ಅನ್ನ ಮಾಡ್ಬಿಟ್ಟು ಮೊಸರು ತಿನ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಥರನೇ ಯಾವಾಗಲೂ ಇರ್ತಾಯಿತ್ತು. ಮೊಸರನ್ನ ತಿಂದ್ಬಿಟ್ರೆ ಇದಾಗ ಹೆಲ್ತ್ ಹಾಳಾಗ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ಆದಷ್ಟು ನಮ್ಮ ಬಾಡಿಗೂ ಸ್ವಲ್ಪ ಪ್ರೋಟೀನ್ ಎಲ್ಲ ಹೋಗ್ಬೇಕಲ್ವಾ. ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ನಾನು 2-3 ಸಲ ಹುಷಾರು ತಪ್ಪದ್ನಲ್ಲ, ಆವಾಗಲೇ ನನಗೆ ಅನಿಸ್ತು, ಸುಮ್ಮನೆ ನಾವೇ ನಮ್ಮ ಕೈಯಾರೆ ನಮ್ಮ ದೇಹಕ್ಕೆ ಇಲ್ಲದೇ ಇರೋ ರೋಗಗಳನ್ನೆಲ್ಲ ತಗೊಳ್ಳೋ ಬದಲು ಅಟ್ಲೀಸ್ಟ್ ಅಷ್ಟೋ ಇಷ್ಟೋ ಅದು ವಯಸ್ಸಾದ್ಮೇಲೆ ಬಂದರೂ ಪರವಾಗಿಲ್ಲ, ಬಟ್ ಈಗ ಸ್ವಲ್ಪ ಮಿಡಲ್ ಏಜ್ ಇರ್ಬೇಕಾದ್ರೆ ಬಂದುಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವ. ಅದಕ್ಕೆ ನನಗೆ ಸ್ವಲ್ಪ ಆದಷ್ಟು ಸ್ವಲ್ಪ ಪ್ರೋಟೀನ್ ಇದರಲ್ಲಿ ಯಾವ್ಯಾವ ಥರ ಬೇಕು ಅಂದ್ಬಿಟ್ಟು ತರಕಾರಿಗಳಲ್ಲಿ ಏನೇನಿದೆ ಅಂತ ತಿಳ್ಕೊಂಡು ChatGPTಲೆಲ್ಲ ತಿಳ್ಕೊತಾ ಇರ್ತೀನಿ. ಅದ್ರಲ್ಲಿ ತಿಳ್ಕೊಂಡು ಎಲ್ಲ ಥರ ತರಕಾರಿನೂ ತಂದುಬಿಟ್ಟು ಮಾಡ್ಕೊಂಡು ತಿಂತಾ ಇರ್ತೀನಿ. ನಾವೇ ಯಾವುದನ್ನು ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದಲ್ವ. ಅದೇ ಏನಾದ್ರು ಏಜ್ ಆದ್ಮೇಲೆ ಬಂದರೆ ಓಕೆ, ಬಟ್ ಏಜ್ ಇರ್ಬೇಕಾದ್ರೆ ಸುಮ್ಮನೆ ಅದು ಇದು ಹಾಳು ಮುಳು ಎಲ್ಲ ತಿಂದ್ಬಿಟ್ಟು ನಾವೇ ರೋಗ ತರಿಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತಲ್ವ. ಅದಕ್ಕೇನೆ ನಾನು ಸಾಧ್ಯವಾದಷ್ಟು ಎಷ್ಟು ಯಾವ್ಯಾವ ಥರ ಪ್ರೋಟೀನು ಯಾವ್ಯಾವ ಥರ ತರಕಾರಿಯಲ್ಲಿ ಇರುತ್ತೆ ಅಂತ ನೋಡ್ಕೊಂಡೇ ತಿಳ್ಕೊಂಡು ಆಮೇಲೆ ತರಕಾರಿ ತೊಗೊಬಂದು ಅದರಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ಕೊಂಡು ತಿಂತೀನಿ. ಇದೆಲ್ಲ ತಿಂದ್ಬಿಟ್ರೆ ಏನು ಜಾಸ್ತಿ ದಿನ ಬದುಕ್ಬಿಡ್ತೀವಿ ಅಂತಲ್ಲ, ಸಾವು ಬಂದರೆ ಎಷ್ಟು ದಿನಕ್ಕಾಗಲಿ ನಾವು ಹೋಗಲೇಬೇಕಾಗುತ್ತೆ ಅಲ್ವಾ. ಅದಾದ್ಮೇಲೆ ತಿರ್ಗಾ ನಾನೊಂದು ಈ ಹಳಸಿನಕಾಯಿ ತಂದಿದ್ದೆ. ಈ ಹಳಸಿನಕಾಯಲ್ಲಿ ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಈ ಸಲ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಬಿರಿಯಾನಿ ಮಾಡೋಣ ಅಂತ ತಂದಿದ್ದೀನಿ. ಬಿರಿಯಾನಿ ಇಲ್ಲಾಂದರೆ ಕಬಾಬು, ಎರಡರಲ್ಲಿ ಒಂದು ಮಾಡಿ ಕೊಡಬೇಕು ಅಂತ. ಏನು ಮಾಡ್ಬೋದು, ಬೆಳಗ್ಗೆ ಹೊತ್ತು ಮಾಡಿದ್ರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಪಾಪ, ಅದೇ ಬೇಜಾರು. ಅವ್ರು ತಿಂದಿದ್ರೆ ನಮಗಿದ್ದಿಲ್ಲ. ಅವರು ವರ್ಕಿಗೆ ಬೇಗ ಹೋಗೋದ್ರಿಂದ ಮತ್ತು ಅಲ್ಲೇ ಟಿಫನ್ ಕೊಡೋದ್ರಿಂದ ಅವ್ರು ಬೆಳಗ್ಗೆ ಹೊತ್ತು ಏನೂ ತಿನ್ನಲ್ಲ. ಅದಕ್ಕೆ ಸಂಜೆ ಟೈಮ್ ಮಾಡಿದ್ರೆ ಸಂಜೆ ಟೈಮ್ ಮಾಡೋಣ ಅಂತ ಹೇಳಿದ್ದೀನಿ. ಅಕಸ್ಮಾತ್ ಏನಾದ್ರು ಇದರಲ್ಲಿ ಬಿರಿಯಾನಿ ಮಾಡಿದ್ರೆ ನಿಮಗೂ ಆ ರೆಸಿಪಿ ತೋರಿಸ್ತೀನಿ, ಓಕೆನಾ.
ತರಕಾರಿ ಎಲ್ಲ ಡಿವೈಡ್ ಮಾಡಿ ಫ್ರಿಜ್ಜಿಗೆಲ್ಲ ಎತ್ತಿಟ್ಟೆ. ಮತ್ತು ಆ ಸೊಪ್ಪುಗಳನ್ನ ಏನು ಮಾಡಬೇಕು ಗೊತ್ತಾ, ಒಂದು ಪೇಪರ್ ಎಲ್ಲ ನೀಟಾಗಿ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಒಂದು ಪೇಪರ್ ಹಾಕ್ಬಿಟ್ಟು ಆ ಪೇಪರ್ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಬೇಕು. ಆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಆ ನ್ಯೂಸ್ ಪೇಪರ್ ಮೇಲೆ ಆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮೇಲೆ ಮತ್ತೆ ಪೇಪರ್ ಹಾಕ್ಬಿಟ್ಟು ನೀವು ಕವರ್ ಮಾಡಿಟ್ರೆ ಆ ಸೊಪ್ಪು ಎಷ್ಟು ದಿನ ಆಗಲಿ ಫ್ರೆಶ್ ಆಗೇ ಇರುತ್ತೆ. ಯಾವುದೇ ಥರ ನೀರು ಬಿಟ್ಕೊಳ್ಳಲ್ಲ, ಕೊಳ್ತೋಗಲ್ಲ ಸೊಪ್ಪುಗಳು. ಆ ಥರ ಮಾಡಿ ನೋಡಿ. ಇಲ್ಲಾಂದರೆ ಟಿಶ್ಯೂ ಪೇಪರಾರು ಹಾಕಿ ನೋಡಿ, ಇಲ್ಲಾಂದರೆ ನ್ಯೂಸ್ ಪೇಪರಾರು ಹಾಕಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಅದು ಫ್ರೆಶ್ ಆಗೇ ಇರುತ್ತೆ ಆ ಸೊಪ್ಪು. ಅದಾದ್ಮೇಲೆ ಸರಿ ನಾನು ಇವತ್ತು ದೋಸೆಗೆ ಅಂತ ಅಂದ್ಬಿಟ್ಟು ಎಲ್ಲ ಥರ ಕಾಳುಗಳು ಅಂದರೆ ಹೆಸರು ಕಾಳು, ಕಡಲೆಕಾಳು, ಕಡಲೆಬೇಳೆ, ಆಮೇಲೆ ತಿರ್ಗಾ ಉದ್ದಿನ ಬೇಳೆ, ಆಮೇಲೆ ಬೇಳೆ, ಮೈಸೂರು ಬೇಳೆ, ತೊಗರಿ ಬೇಳೆ, ಇದೆಲ್ಲ ಎಲ್ಲ ಥರ ಕಾಳುಗಳನ್ನು ಹಾಕ್ಬಿಟ್ಟು ದೋಸೆಗೆ ಅಂತ ನೆನೆ ಹಾಕಿಟ್ಟಿದ್ದೆ. ಬೆಳಗ್ಗೆ ಒಂದು 11 o'clockಗೇನೋ ನೆನೆ ಹಾಕಿಟ್ಟೆ. ಮತ್ತು ಇವಾಗ ಇನ್ನೂ ರುಬ್ಬಬೇಕು. ಇವಾಗ ರುಬ್ತೀನಿ. ಇವಾಗ ಒಂದು 6:30 7 ಹತ್ರ ಆಗಿದೆ. ಇವಾಗ ರುಬ್ಬಬೇಕು. ನೋಡಿ ಈ ಥರ ಎಲ್ಲ ಕಾಳು, ಹೆಸರು ಕಾಳು, ಕಡಲೆಕಾಳು, ಮೈಸೂರು ಬೇಳೆ, ತೊಗರಿ ಬೇಳೆ ಅದೆಲ್ಲ ಹಾಕಿ ಎಲ್ಲನೂ ನೆನೆಸಿ ಎತ್ತಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕು. ಅವಲಕ್ಕಿ ಮತ್ತು ಅನ್ನ ಇದ್ದರೆ ಅನ್ನನೂ ಹಾಕ್ಕೊಳ್ಳಿ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದೆಲ್ಲ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಇನ್ನೂ ಸಖತ್ ಟೇಸ್ಟ್ ಆಗಿರುತ್ತೆ. ಬೆಳಗ್ಗೆ ಟಿಫನ್ ಈಗ ದೋಸೆನೇ, ಬೆಳಗ್ಗೆಗೆ ದೋಸೆ ಮಾಡೋದು. ಅದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿ ಮತ್ತು ಕಾಳುಗಳನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಕೋತಾ ಇದ್ದೆ. ಇದನ್ನು ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಕಾಳುಗಳೆಲ್ಲ ಉನಿ ಹಾಕಿರ್ತೀವಲ್ವ, ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸರಿ, ನಾನು ಎಲ್ಲ ರುಬ್ಕೊಂಡು ಉಪ್ಪು ಮತ್ತು ಸೋಡಾನು ಎರಡೂ ಹಾಕಿ ಎತ್ತಿಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮೇಲ್ಗಳು ಮನೆಯವ್ರು ಬಂದರು. ಅವರೇನೋ ಡ್ರೆಸ್ ತೊಗೊಂಡಿದ್ರಂತೆ, ಅದನ್ನು ಹಾಗೆ ನನಗೆ ತೋರಿಸ್ತಾ ಇದ್ರು. ನಾವು ಲೇಡೀಸ್ಗಳೇ ಹಾಗೆ ಅಲ್ವಾ, ಏನಾದ್ರು ಒಂದು ತೊಗೊಂಡ್ರೆ ಇನ್ನೊಬ್ರಿಗೆ ತೋರಿಸ್ಲೇಬೇಕು. ಅವ್ರು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನಮ್ಗೆ ಸಮಾಧಾನ. ಇಲ್ಲ ಅಂತಂದರೆ ನಮ್ಮ ಸೆಲೆಕ್ಷನ್ ಹೇಗಿದೆಯೋ ಏನೋ ಅಂತ ಒಳಗಡೆ ಒಂಥರ ಕೊರಿತಾನೆ ಇರುತ್ತೆ. ಒಂದಿಬ್ಬರು 3 ಜನ ಚೆನ್ನಾಗಿದೆ ನೀವು ತೊಗೊಂಡಿರೋ ಡ್ರೆಸ್ ಆಗಲಿ ಒಡವೆ ಆಗಲಿ ಅಂತ ಹೇಳಿಬಿಟ್ರೆ ಅದೇನೋ ಒಂಥರ ಸಮಾಧಾನ. ನಾನು ಆಮೇಲೆ ಕೇಳ್ತಾ ಇದ್ದೆ, ಎಲ್ಲಿ ತೊಗೊಂಡ್ರಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಈ ಕಡೆ ಇಲ್ಲಿ ತೊಗೊಂಡೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹೊರಡ್ತೀನಿ ಅಂತ ಅಂದರು. ಏನು ಹೊರಡ್ತೀರಾ ಇರಿ ಅಂತ ಅಂದ್ಬಿಟ್ಟು. ನಮಗೆ ಮಾತಾಡೋಕ್ಕೆ ಯಾರು ಬೇಕಲ್ವಾ, ಇಲ್ಲ ಅಂದರೆ ನಮಗೂ ಬೋರ್ ಹಿಡಿತಾ ಇರುತ್ತೆ. ಅದಕ್ಕೆ ಸರಿ ಇರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಸರಿ ಅಲ್ಲೆಲ್ಲ ನಮ್ಮ ಮಕ್ಕಳಿದ್ರಲ್ಲ, ಯಾರು ಇವರು ಅಂತ ಕೇಳ್ತಾಯಿದ್ರು. ಅವರೆಲ್ಲ ನಮ್ಮ ಮೈದನ ಮಕ್ಕಳು ಅಂತ ಹೇಳ್ತಾ ಇದ್ದೆ. ಅವ್ರು ಇವತ್ತೇ ನೋಡಿರೋದು ಅವ್ರನ್ನ, ಅದಕ್ಕೆ ನನ್ನ ಹಾಗೆ ಕೇಳ್ತಾಯಿದ್ರು. ಸರಿ ಕೂತ್ಕೊಳ್ಳಿ, ಕಬಾಬ್ ಮಾಡ್ತಾಯಿದ್ದೀನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅವ್ರಿಗೆ. ಸರಿ ಇಲ್ಲ ಹೋಗ್ತೀನಿ ಅಂತ ಇದ್ರು. ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವ್ರಿಗೊಂದು ಚಿಕ್ಕ ಪಾಪು ಬೇರೆ ಇದೆ, ಅವನು ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ, ತೀಟೆ ಮಾಡ್ತಿದ್ದ ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ರೇಗಿಸ್ತಾ ಸ್ಪೂನಲ್ಲಿ ಒಂದು ಹೊಡಿತೀನಿ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ಅವನಿಗೆ. ನನ್ನೇ ಅಮ್ಮ, ಬೇಬಿ ಕಾರ್ನ್ ಐತಲ್ಲ, ಬೇಬಿ ಕಾರ್ನ್ ಕಬಾಬ್ ಮಾಡ್ಕೊಡ್ತೀರಾ? ಓಕೆ, ಅದ್ರ ಜೊತೆಗೆ ಹೂಕೋಸ್ ಕಬಾಬು ಮಾಡ್ಕೊಡ್ತೀನಿ ಬಾ. ಆಮೇಲೆ ನನ್ನ ಮಗ ಕಬಾಬ್ ಮಾಡಿಕೊಡು ಅಂತ ಅಂದ. ಸರಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬೇಬಿ ಕಾರ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅವನಿಗೆ ಮಾಡಿಕೊಡೋಣ ಕಬಾಬ್ನ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊಂಡಿರೋ ಬೇಬಿ ಕಾರ್ನೆಲ್ಲ ನೀಟಾಗಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಒಂದು ಬೇಬಿ ಕಾರ್ನಲ್ಲಿ 2 ಪೀಸ್ ಮಾಡಿ ಆ 2 ಪೀಸಲ್ಲಿ 4 ಪೀಸ್ ಮಾಡ್ಕೊತಾ ಇದ್ದೆ. ನಿಮಗೆ ಬೇಕಂದರೆ ನೀವು 2 ಪೀಸ್ ಮಾಡ್ಕೊಬೋದು, ಬಟ್ ನಾನು 4 ಪೀಸ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಒದ್ಗಲ್ಲ ಅಂತ ಅಂದ್ಬಿಟ್ಟು ನಾನು ಒಂದರಲ್ಲಿ 2 ಪೀಸ್ ಮಾಡಿ ಆ 2 ಪೀಸಲ್ಲಿ 4 ಪೀಸ್ ಥರ ಮಾಡ್ಕೊತಾ ಇದ್ದೆ. ಎಲ್ಲ ಎಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತು ಅದನ್ನು ಒಂಚೂರು ನೀವೇನಾದ್ರು ಜಾಸ್ತಿ ಪ್ರೆಸ್ ಮಾಡಿಬಿಟ್ರು ಅದು ಕಟ್ಟಾಗಿಬಿಡುತ್ತೆ ಮಧ್ಯದಲ್ಲೇ. ಅದಕ್ಕೆ ನೀಟಾಗಿ ಈ ಆಲೂಗೆಡ್ಡೆದು ಸ್ಲೈಸಸ್ ಬರುತ್ತಲ್ಲ ಆ ಥರ ಎಲ್ಲ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ನೋಡಿ ನಾನು ಇವಾಗ ಕಟ್ ಮಾಡಿ ಎತ್ತಿಟ್ಕೋತೀನಿ. ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೆ ಅಂತಂದರೆ ಒಂದೂ ಕಟ್ಟಾಗಿರಲಿಲ್ಲ, ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ. ಸರಿ ಕಟ್ ಮಾಡ್ಕೊಂಡಿರೋದಕ್ಕೆಲ್ಲ ಇವಾಗ ಮ್ಯಾರಿನೇಟ್ ಮಾಡಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಕಟ್ ಮಾಡ್ಕೊಂಡಿರೋ ಬೇಬಿ ಕಾರ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಎಷ್ಟೆಲ್ಲ ತೊಳೆದು ಅದನ್ನು ಆಮೇಲೆ ಆ ಪಾತ್ರೆಗೆ ಆ ಬೇಬಿ ಕಾರ್ನೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಗರಂ ಮಸಾಲ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಈ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಆಮೇಲೆ ತಿರ್ಗಾ ಈ ಕಡಲೆ ಹಿಟ್ಟು ಹಾಕಬೇಕು, ಅದು ಬೈಂಡಿಂಗಿಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು. ಅದಾದಮೇಲೆ ಸ್ವಲ್ಪ ಕಬಾಬ್ ಪೌಡರೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಸ್ಪೂನಲ್ಲೇ ಚೆನ್ನಾಗಿ ತಿರುಗಿಸಿ ಮ್ಯಾರಿನೇಟ್ ಮಾಡ್ಕೋಬೇಕು. ನೀವು ಕೈಯಲ್ಲಿ ಏನಾದ್ರು ಮಾಡೋಕ್ಕೆ ಹೋದರೆ ಅದೇನಾಗುತ್ತೆ, ಆ ಬೇಬಿ ಕಾರ್ನೆಲ್ಲ ಕಟ್ ಮಾಡಿರ್ತೀವಲ್ವ ಅದು ತುಂಬ ಸಾಫ್ಟ್ ಇರುತ್ತಲ್ಲ, ಅದು ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ಸ್ಪೂನಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಒಂದು 2 ಡ್ರಾಪು 2 ಇಂದ
3 ಡ್ರಾಪ್ ಅಷ್ಟೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ನಾನು ಈ ಕಬಾಬ್ ಪೌಡ್ರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮತ್ತು ನನ್ನ ಹತ್ರ ಸ್ವಲ್ಪ ಇದು ಇತ್ತು, ಗೋಬಿನೂ ಇತ್ತು. ಸರಿ ಅದನ್ನು ಹಾಕಿ ಇದೇ ಮ್ಯಾರಿನೇಷನ್ಗೆ ಅದನ್ನು ಹಾಕ್ಕೋಬೋದು, ಸೇಮ್ ಮೆಥಡೇ. ಸರಿ ಎರಡನ್ನೂ ಒಟ್ಟಿಗೆ ಹಾಕಿ ಮಾಡೋಣ, ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜನ ಜಾಸ್ತಿ ಇದ್ದಾಗ, ನಮ್ಮ ಹತ್ರ ಮಶ್ರೂಮ್ ಬೇಬಿ ಕಾರ್ನ್ ಎಲ್ಲ ಕಡಿಮೆ ಇದ್ದಾಗ ಈ ಥರ ಗೋಬಿ ಮತ್ತು ಬೇಬಿ ಕಾರ್ನ್ ಎರಡೂ ಹಾಕಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ 10 ರಿಂದ 15 ನಿಮಿಷ ಎತ್ತಿಡಬೇಕು. ಯಾಕಂದರೆ ಈ ಬೇಬಿ ಕಾರ್ನೆಲ್ಲ ಬೇಗ ಉಪ್ಪು ಖಾರ ಹಿಡಿದ್ಬಿಡುತ್ತೆ. ಬಟ್ ಈ ಗೋಬಿ ಇದೆಯಲ್ಲ ಅದು ಬೇಗ ಉಪ್ಪು ಖಾರ ಹಿಡಿಯಲ್ಲ. ಅದು ಹಿಡಿಬೇಕಂದ್ರೆ ಒಂದು 10 ರಿಂದ 15 ನಿಮಿಷ ಎತ್ತಿಟ್ರೆ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ. ಸರಿ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಂಡಾದ್ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಕಾದಿರೋ ಎಣ್ಣೆಗೆ ಒಂದೊಂದನ್ನೇ ಬಿಡಬೇಕು. ಬಿಡ್ತಾ ಬಂದರೆ ಅದೇ ನನ್ನ ಮಗ ಹೇಳ್ತದೆ, ಎಷ್ಟು ಚೆನ್ನಾಗಾಗಿತ್ತು ಅಂತ ಅಂದರೆ ಕಬಾಬು ಒಳ್ಳೆ ಮಾಮೂಲಿ ಹೊರಗಡೆ ಹೋಟೆಲೆಲ್ಲ ಕೊಡ್ತಾರಲ್ಲ ಆ ಥರ ಆಗಿತ್ತು. ಮನೇಲಿ ಒಂದ್ಸಲಿ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಹಾಗೆ ಲೇಡೀಸ್ಗಳು ಗೊತ್ತಲ್ಲ, ಅದು ಇದು ಮಾತುಕತೆ ನಡೀತಾ ಇರುತ್ತೆ. ಇವ್ರ ಯಜಮಾನ್ರು ಬಂದು ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಶೆಫ್ ಅಂತೆ, ಅದನ್ನೇ ಹೇಳ್ತಾಯಿದ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದನ್ನೇ ಮಾತಾಡಿಕೊಂಡು ಕಬಾಬ್ ಎಲ್ಲ ರೆಡಿ ಆಯಿತು. ನಾನು ಅವ್ರಿಗೂ ಹಾಕ್ಕೊಟ್ಬಿಟ್ಟು ಮತ್ತು ನಿಮ್ಮ ಮನೆಯವ್ರಿಗೂ ತೊಗೊಂಡೋಗಿ ಅಂದ್ಬಿಟ್ಟು ಅವ್ರಿಗೂ ಒಂದು ಬಟ್ಲು ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಸರಿ ನಾವು ಎಲ್ಲ ಊಟಕ್ಕೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ?